ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಅಮ್ಮನ ಮನೇಲಿದ್ದೀನಿ. ಸೊ ಮಾವಿನಕಾಯಿ ಸಹ ಇತ್ತು ಅಮ್ಮನ ಮನೇಲಿ. ಸೊ ಅಪ್ಪ ತಂದಿದ್ದರು ಮಾವಿನಕಾಯಿನ. ಸೊ ಅದಕ್ಕೆ ಮಾವಿನಕಾಯಿ ಸೀಸನ್ ಅಂದಮೇಲೆ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ, ಮಾವಿನಕಾಯಿ ರೆಸಿಪಿಗಳೆಲ್ಲ ಇದ್ದೇ ಇರುತ್ತೆ. ಹಾಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾವಿನಕಾಯಿ ಇತ್ತು. ಗಿಣಿಕೊಕ್ ಮಾವಿನಕಾಯಿ ಅಂತ ಕರೀತಾರೆ ಇದನ್ನು, ಅಥವಾ ತೋತಾಪುರಿ ಮಾವಿನಕಾಯಿ ಅಂತ ಕೂಡ ಕರೀತಾರೆ. ಇದನ್ನು ರೆಸಿಪಿ ಏನಾದರೂ ಮಾಡೋಣ ಅಂತ ಸೊ ನನಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಅದನ್ನು ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ಅದನ್ನು ಮಾಡೋಣ ಅಂತ ಇವಾಗ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಮಾವಿನಕಾಯಿನ. ನೋಡಿ, ಸಿಪ್ಪೆ ಎಲ್ಲ ಒರೆದು ಈ ಥರ ಕಟ್ ಮಾಡಿ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದಿಟ್ಕೊಂಡು ಮಾವಿನಕಾಯಿನ ನಾವು ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಬೆಲ್ಲ ಎಲ್ಲ ಕೂಡ ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನು ಈ ಥರದಲ್ಲಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕೋ ವಿಡಿಯೋ ಮಿಸ್ ಆಗೋಯ್ತು, ಸಾರಿ. ಇನ್ನೊಂದು ಸರಿ ಅದನ್ನು ಡೀಟೇಲಾಗಿ ತೋರಿಸ್ತೀನಿ. ಇದಕ್ಕೆ ನೋಡಿ, ಖಾರದ ಪುಡಿ, ಉಪ್ಪು ಹಾಗೆಯೇ ಬೆಲ್ಲ ಹಾಕ್ಕೊಂಡಿದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ. ಆಗ ಹಾಕಿ ಇಟ್ಬಿಟ್ಟು ನೀವು 1 ಅವರ್ ಅಥವಾ 2 ಅವರ್ ಅದನ್ನು ಹಾಗೆ ಇಟ್ಬಿಡಿ. ಆಮೇಲೆ ಅದನ್ನು ನೀವು ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮಾವಿನಕಾಯಿ ನೋಡಿ, ಹೀಗೆ ಬೌಲ್ಗಳಿಗೆ ಎಲ್ಲರಿಗೂ ಸಹ ಹಾಕ್ಕೊಡೋಕ್ಕೆ ಜೋಡಿಸ್ಕೊಂಡಿದ್ದೀನಿ ಬೌಲ್ಗಳಿಗೆ. ನೋಡಿ, ಬಾಯಲ್ಲಿ ನೀರು ತುಂಬಾ ಬರ್ತಾ ಇರುತ್ತೆ. ತುಂಬಾ ಟೇಸ್ಟಾಗಿತ್ತು. ಹಾಗೆಯೇ ಅದು 1 ಅವರ್ ಇಲ್ಲ 2 ಅವರ್ ಚೆನ್ನಾಗಿ ನೆಂದರೆ ಸ್ವಲ್ಪ ನೀರು ಕೂಡ ಬಿಟ್ಕೊಳ್ಳುತ್ತೆ. ಆದರೂ ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ನಾವು ಚಿಕ್ಕ ವಯಸ್ಸಿನಿಂದನೂ ಇದೇ ಥರ ಮಾಡ್ಕೊಳ್ಳೋದು. ಮಾವಿನಕಾಯಿ ಉಪ್ಪು ಖಾರ ಹಾಕೋದು ಅಥವಾ ಪೀಸ್ ಮಾಡಿ ಕಟ್ ಮಾಡಿ ತಿನ್ನೋದು. ಇಲ್ಲಾಂದರೆ ಅದನ್ನು ತುರಿದು ಕೂಡ ಮಾಡಬಹುದು. ಮಾವಿನಕಾಯಿನ ಸಿಪ್ಪೆ ತೆಗೆದುಬಿಟ್ಟು ತುರಿದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಬೆಲ್ಲ ಹಾಕಿ ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಬಿಟ್ಟು ಆಮೇಲೆ ತಿಂದರೆ ತುಂಬಾ ರುಚಿಕರವಾಗಿರುತ್ತೆ. ಊಟದ ಜೊತೆ ಸಹ ನಾವು ಇದನ್ನು ಸೈಡ್ ಡಿಶಾಗಿ ಸಹ ಇಟ್ಕೊಳ್ಬಹುದು. ತುಂಬಾ ರುಚಿಕರವಾಗಿರುತ್ತೆ. ನೋಡಿ, ಎಲ್ಲರಿಗೂ ಸಹ ಕೊಡೋದಕ್ಕೆ ಇಲ್ಲಿ ಬೌಲ್ಗಳಿಗೆ ಹಾಕ್ಕೊಂಡಿದ್ದೀವಿ. ಇವಾಗ ಸರ್ವ್ ಮಾಡಬೇಕಷ್ಟೇ. ನೋಡಿ, ಬೌಲ್ಗೆ ಹಾಕಿ ಎಲ್ಲರಿಗೂ ಒಂದೊಂದು ಬೌಲ್ನ ಇಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಕೊಟ್ಬಿಟ್ಟು ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡೋದಕ್ಕೆ ಇಲ್ಲಿ ತಗೊಂಡಿದ್ದೀನಿ. ಸೊ ತುಂಬಾ ಟೇಸ್ಟಾಗಿತ್ತು. ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಹಾಗೆಯೇ ಅದನ್ನ ಮುಗಿಸ್ಕೊಂಡು ಅದನ್ನೆಲ್ಲ ತಿಂದ್ಕೊಂಡು ಇವಾಗ ರಸಗುಲ್ಲ ಮಾಡೋದಕ್ಕೆ ಅಂತ ಇಲ್ಲಿ ಹಾಲು ಸಕ್ಕರೆ ಹಾಗೆಯೇ ಒಂದು ನಿಂಬೆಹಣ್ಣು ಸೊ ಎತ್ತಿಟ್ಕೊಂಡಿರೋದು ನಾನಲ್ಲ, ಸೊ ನಮ್ಮ ಮಿಥುನ್ ಅವರು. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನು ಒಂದು ಸಲಿನೂ ಈ ರೆಸಿಪಿನ ಟ್ರೈ ಮಾಡಿಲ್ಲ. ಅವರು ನಾನು ಮಾಡ್ತೀನಿ ಅಮ್ಮ, ಒಂದು ಸರಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಮಾಡಿ ನೋಡೋಣ ಅಂತ ಹೇಳಿದೆ. ಅದಕ್ಕೆ ಇವಾಗ ನೋಡಿ, ಒಂದು ಬೌಲ್ಗೆ ಕಾಯೋಕೆ ಇಟ್ಕೊಂಡಿದ್ದಾರೆ ಹಾಲನ್ನು. ಒಂದು ಬೌಲ್ಗೆ ಹಾಲು ಹಾಕ್ಕೊಂಡು ಇವಾಗ ಅದನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದಾರೆ ಹಾಲನ್ನು. ಹಾಲು ಮತ್ತು ಸಕ್ಕರೆ ನಿಂಬೆಹಣ್ಣು ಎಲ್ಲನೂ ಒಂದು ಕಡೆ ಇಟ್ಬಿಟ್ಟು ವಿಡಿಯೋ ಮಾಡಿರೋದು ಕೂಡ ಅವರೇನೆ. ಸೊ ನೋಡಿ, ಇವಾಗ ಹಾಲನ್ನು ಕಾಯೋಕೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದಾರೆ. ಅವರು ಫಸ್ಟ್ ಟೈಮ್ ರೆಸಿಪಿ ಮಾಡ್ತೀನಿ ಅಮ್ಮ ಅಂತ ಹೇಳಿದ್ರು. ಸೊ ನೋಡೋಣ ಯಾವ ಥರ ಮಾಡ್ತಾರೆ, ಅದು ಯಾವ ಥರ ಬರುತ್ತೆ ಅಂತ. ಸರಿ ಆಯಿತು ಮಾಡಿ ಅಂತ ಹೇಳಿದೆ ನಾನು ಕೂಡ. ಅದಕ್ಕೆ ಹಾಲೆಲ್ಲ ಅವರೇ ಪ್ರಿಪೇರ್ ಮಾಡ್ಕೊಂಡು ಇವಾಗ ಮಾಡ್ತಾಯಿದ್ದಾರೆ ನೋಡಿ. ನಾನು ಏನು ಎಲ್ಪು ಕೂಡ ಮಾಡಲಿಲ್ಲ, ಅವರೇ ಕೂಡ ಮಾಡಿದ್ದು. ವಿಡಿಯೋನೂ ಕೂಡ ಅವರೇ ಮಾಡಿದ್ದು. ಸೊ ನಾನು ಎಡಿಟ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಬೇಕಷ್ಟೇ. ನೋಡಿ, ಇವಾಗ ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ನೋಡಿ, ಈ ಥರ ಕುದಿಸ್ಕೊಂಡಿದ್ದಾರೆ ಹಾಲನ್ನು. ನೋಡಿ, ಇವಾಗ ಚೆನ್ನಾಗಿ ಕಾದಿರುವಂಥ ಹಾಲಿಗೆ ನಾವು ನಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಹಾಲು ಒಡಿಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ನಿಂಬೆಹಣ್ಣಿನ ರಸನ ಹಾಲಿಗೆ ಕುದಿಸಿ ಚೆನ್ನಾಗಿ ಆರಿಸ್ಕೊಂಡು ಸ್ವಲ್ಪ ಹೊತ್ತು ಅದಕ್ಕೆ ಇವಾಗ ನಿಂಬೆ ರಸನ ಹಿಂಡ್ಕೊಳ್ತಾ ಇದ್ದಾರೆ. ನಿಂಬೆ ರಸನ ಹಿಂಡ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇವಾಗ ಕಡಿಮೆ ಉರಿನಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದಾರೆ. ಇಟ್ಕೊಂಡು ಇವಾಗ ಚೆನ್ನಾಗಿ ಅದನ್ನು
ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಇವಾಗ ಹಾಲು ಒಡಿತಾ ಬರ್ತಾ ಇದೆ. ನೋಡಿ ಅದೆಲ್ಲ ಚೆನ್ನಾಗಿ ಹಾಲು ಒಡೆದಿದೆ ಸಹ ಇವಾಗ. ನೋಡಿ ಈ ಹದದಲ್ಲಿ ಚೆನ್ನಾಗಿ ಹಾಲು ಒಡ್ಕೊಂಡಿದೆ. ಇವಾಗ ಇದನ್ನು ನಾವು ತಣ್ಣಗಾದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ನಾವು ಒಂದು ಬಟ್ಟೆಗೆ ಹಾಕಿ, ಒಂದು ಕಾಟನ್ ಬಟ್ಟೆಗೆ ಹಾಕಿ ಸೋಸ್ಕೊಳ್ಬೇಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದಾರೆ ಅವರು ಕೂಡ. ಒಂದು ಪಾತ್ರೆ ಇಟ್ಕೊಂಡಿದ್ದಾರೆ ಕೆಳಗಡೆ, ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿದ್ದಾರೆ. ಆ ಬಟ್ಟೆಗೆ ನೋಡಿ ಈ ಥರ ಹಾಲನ್ನು, ಅಂದರೆ ಒಡೆದಿರುವಂಥ ಹಾಲನ್ನು ಸೇರಿಸ್ಕೊಳ್ತಾ ಇದ್ದಾರೆ. ನೋಡಿ ಸೇರಿಸ್ಕೊಂಡು ಇವಾಗ ಅದನ್ನು ನಾವು ಹಿಂಡ್ಕೊಳ್ಬೇಕಾಗುತ್ತೆ. ನೋಡಿ ಅದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕಾಗುತ್ತೆ. ಒಂದು ಪಾತ್ರೆಗೆ ಅದನ್ನು ಹಿಂಡ್ಕೊಳ್ತಾ ಇದ್ದಾರೆ. ನೋಡಿ ಇವಾಗ ಚೆನ್ನಾಗಿ ಹಿಂಡ್ಕೊಂಡು ಈ ಒಂದು ಹಾಲಿನ ಕೆನೆನ ಎತ್ತಿಟ್ಕೊಂಡಿದ್ದಾರೆ. ನೋಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದಾರೆ. ನೀರನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಚಿವುಕಿ ಅದನ್ನು ಮತ್ತೆ ಅದನ್ನು ಹಿಂಡ್ಕೊಳ್ತಾ ಇದ್ದಾರೆ. ನೋಡಿ ಈ ಥರ ಇವಾಗ ಹಿಂಡಿ ಎತ್ತಿ ಇಟ್ಕೊಂಡಿದ್ದಾರೆ ಉಂಡೆ ಮಾಡಿ. ಹಾಗೆಯೇ ಈಗ ಸ್ಟವ್ ಮೇಲೆ ಒಂದು ಫ್ಯಾನನ್ನು ಇಟ್ಕೊಂಡಿದ್ದಾರೆ. ಇವಾಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದಾರೆ. ನೀರಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪನೇ ಸಾಕು ನೀರು, ಯಾಕಂದರೆ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀವಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಅದನ್ನು ಪಾಕ ಮಾಡ್ಕೋಬೇಕು. ಅಂದರೆ ಜಾಸ್ತಿ ಪಾಕ ಏನು ಬೇಡ, ಸ್ವಲ್ಪ ಪಾಕ ಮಾಡಿಕೊಂಡ್ರೆ ಸಾಕಷ್ಟೇ. ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಕ್ಕರೆನ ನೀರಲ್ಲಿ ಕರಗಿಸ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಸಕ್ಕರೆನ ಕರಗಿಸ್ಕೊಳ್ತಾ ಇದ್ದಾರೆ. ನೋಡಿ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀವಿ ರಸಗುಲ್ಲ ಮಾಡೋದಕ್ಕೆ. ಇವಾಗ ಸಕ್ಕರೆ ಪಾಕ ಸಹ ಬಂದಿದೆ. ಇವಾಗ ಇದಕ್ಕೆ ಅದನ್ನು ಉರಿನ ಕಡಿಮೆ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ಉಂಡೆ ಮಾಡಿರುವಂಥ ಉಂಡೆಗಳನ್ನು ಸಕ್ಕರೆ ಪಾಕದೊಳಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು. ಸೊ ಸಕ್ಕರೆ ಪಾಕದಲ್ಲಿರುವಂಥ ಸಿಹಿ ಅಂಶ ಎಲ್ಲ ಆ ಉಂಡೆಗಳು ಹೀರ್ಕೋಬೇಕು. ಅಲ್ಲಿ ತನಕ ಸ್ವಲ್ಪ ಅದನ್ನು ತಿರುವು ಹಾಕ್ಕೊಂಡು ಚೆನ್ನಾಗಿ ಒಂದು ಕಡಿಮೆ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಾನು ಪರ್ಫೆಕ್ಟಾಗಿ ಆ ರಸಗುಲ್ಲ ಹದದಲ್ಲೇ ಮಾಡ್ತಾ ಇಲ್ಲ. ಸೊ ನಮ್ಗೆ ಯಾವ ಥರ ಹದದಲ್ಲಿ ಬರುತ್ತೋ ಆ ಥರ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಅದರಿಂದ. ಸೊ ನೋಡಿ ರಸಗುಲ್ಲನ ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸಕ್ಕರೆ ಪಾಕ ನೀರು ಕೂಡ ಜೊತೆಗಿದೆ ಅಲ್ಲಿ. ತುಂಬಾ ಚೆನ್ನಾಗಿದೆ, ಗುಲಾಬ್ ಜಾಮೂನ್ ಥರನೇ ತುಂಬಾ ಟೇಸ್ಟಾಗಿತ್ತು ರಸಗುಲ್ಲ. ನೋಡಿ ಟ್ರೈ ಮಾಡಿ ರೆಸಿಪಿನ ಮಾಡಿದ್ದಾರೆ. ಅವ್ರ ವಯಸ್ಸಿಗೆ ಅಷ್ಟು ಮಾಡಿದ್ದಾರೆ ಅಂದರೆ ಸ್ವಲ್ಪ ಗ್ರೇಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಕೂಡ. ಅಮ್ಮ ಹೇಗೆ ಬಂದಿದೆ ನೋಡಿ ಅಮ್ಮ ಅಂತ ಕೂಡ ಹೇಳ್ತಿದ್ರು ಅವರು. ಸೊ ತುಂಬಾ ಚೆನ್ನಾಗಿ ಬಂದಿದೆ ಕಂದ ಅಂತ ಕೂಡ ಹೇಳಿದೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ, ಅವ್ರ ವಯಸ್ಸಿಗೆ ಅಷ್ಟು ಮಾಡಿದ್ದಾರೆ ಅಂದರೆ ಅದು ಗ್ರೇಟೇನೆ. ಸೊ ನೋಡಿದ್ರೆಲ್ಲ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ಧನ್ಯವಾದಗಳು.